ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕು ಬಳ್ಪ ಗ್ರಾಮದಲ್ಲಿರುವ ಶಿಲಾಮಯ ಕ್ಷೇತ್ರವಾದಂತಹ ಶ್ರೀ ತ್ರಿಶೂಲಿನಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸರಿಸುಮಾರು 1200 ವರ್ಷಕ್ಕಿಂತಲೂ ಹೆಚ್ಚು ವರ್ಷಗಳ ಇತಿಹಾಸವಿರುವ ಈ ಪುಣ್ಯ ಕ್ಷೇತ್ರವೇ ಬಳ್ಪ ಶ್ರೀ ತ್ರಿಶೂಲಿನಿ ದೇವಸ್ಥಾನ. ನಮಸ್ಕಾರ, ನಾನು ನಿಮ್ಮ ಆದಿತ್ಯ ಕೃಷ್ಣ. ನನ್ನ ವಾಹಿನಿಯಾದಂತಹ ಆದಿತ್ಯಾಸ್ ಒಡಿಸ್ಸಿ ಡೈರೀಸ್ಗೆ ಸ್ವಾಗತ, ಸುಸ್ವಾಗತ. ಕದಂಬರ ಆಳ್ವಿಕೆಯಲ್ಲಿರುವಾಗ ಆರಂಭವಾದ ಈ ದೇವಸ್ಥಾನ ಸಂಪೂರ್ಣ ಶಿಲಾಮಯ ರೂಪವನ್ನೊಳಗೊಂಡಿದೆ. ಆಯುಧಾರೂಪವಾದಂತಹ ತ್ರಿಶೂಲ ರೂಪದಲ್ಲಿ ದೇವಿಯು ವಿರಾಜಮಾನಳಾಗಿ ನೆಲೆಯಾಗಿದ್ದಾಳೆ. ಬಹಳ ಅಪರೂಪದ ಪ್ರಕೃತಿ ರಮಣೀಯ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಬಹುದು. ಹಿಂದಿನ ಕಾಲದಲ್ಲಿ ರಾಜರುಗಳು ದಿಗ್ವಿಜಯಕ್ಕೆ ಹೋಗುವ ಮುನ್ನ ತಾಯಿಯನ್ನು ಪೂಜಿಸುತ್ತಿದ್ದರು ಎಂದು ಹೇಳಲಾಗಿದೆ. ಹಾಗೆ ಈ ದೇವಸ್ಥಾನವು ಒಂದು ಶಕ್ತಿಪೀಠವೂ ಆಗಿದೆ. ಕದಂಬರಿಂದ ಪ್ರಾರಂಭಗೊಂಡ ದೇವಸ್ಥಾನ ನಂತರ ವಿಜಯನಗರ, ಕೆಳದಿ ಮತ್ತು ಕಡಬ ರಾಜರುಗಳಿಂದ ನವೀಕೃತಗೊಂಡಿತು. ದೇವಸ್ಥಾನದ ಪೂರ್ವದಲ್ಲಿ ಕಾಣುವಂತಹ ಬಾವಿ, ದೇವಸ್ಥಾನದ ಒಳಗೆ ಉಪದೇವತೆಯಾಗಿ ನೆಲೆಯಾದಂತಹ ಗಣಪತಿ ದೇವರನ್ನು ಇಲ್ಲಿ ನಾವು ಕಾಣಬಹುದು. ಹೊರಗಿನ ಆಲಯದಲ್ಲಿ ಗೋಡೆಯಲ್ಲಿ ಬೆಳೆಯುತ್ತಿರುವ ಆಂಜನೇಯ ಸ್ವಾಮಿಯನ್ನು ಇಲ್ಲಿ ಕಾಣಬಹುದು. ವಾರ್ಷಿಕ ಉತ್ಸವ ಅಲ್ಲದೆ ನವರಾತ್ರಿಯ ದಿನಗಳಂದು ಇಲ್ಲಿ ವಿಶೇಷವಾದ ಪೂಜಾ ಕೈಂಕರ್ಯಗಳು ನೆರವೇರುತ್ತದೆ. ದೇವರನ್ನೊಳಗೊಂಡ ಒಂದು ಪವಿತ್ರ ಆಲಯ ಎಂದು ಹೇಳಬಹುದಾಗಿದೆ. ನೀವು ನೋಡುತ್ತಾ ಇದ್ದೀರಾ ಆದಿತ್ಯಾಸ್ ಒಡಿಸ್ಸಿ ಡೈರೀಸ್. ಮುಂದಿನ ದೃಶ್ಯದಲ್ಲಿ ಸಿಗುತ್ತೇನೆ. ಅಲ್ಲಿಯ ತನಕ ಧನ್ಯವಾದಗಳು.